SSLC ಅವರಲ್ಲ, PUC ಅವರಲ್ಲ, ಕಾಲೇಜಿನವರಲ್ಲ, 1ನೇ ಕ್ಲಾಸ್ನವರು, 2ನೇ ಕ್ಲಾಸ್ನವರು. ಅವರು ಎಕ್ಸಾಮ್ ನಲ್ಲಿ ಇವತ್ತು 100ಕ್ಕೆ 100 ತೆಗೆದೇ ಇದ್ರೆ ಹೆತ್ತವರಿಗೂ ಸಮಸ್ಯೆ. ಕದ್ದು ಮಾವಿನ ಮರಕ್ಕೆ ಕಲ್ಲೊಡೆದು ಅದಕ್ಕೆ ಕೆಡವಿ ಅದನ್ನು ಉಪ್ಪಾಕೊಂಡು ತಿನ್ನುವಂತದ್ದಿಲ್ಲ. ನಿನ್ನ ಬಾಲ್ಯದ ಮನೆ ಹಾಳಾಗೋಯ್ತು. ನೀನೀಗ ಓದುವ ಯಂತ್ರ, ನಾನು ಓದಿಸುವವನು. ನೀನು ಓದತಕ್ಕದ್ದು. ನಿನಗೇನು ಊಟ ಕೊಡುದಿಲ್ವಾ, ಆಸರೆ ಕೊಡುದಿಲ್ವಾ, ಬಟ್ಟೆ ಕೊಡುದಿಲ್ವಾ? ನಿನ್ನನ್ನು ತೆಗೆದುಕೊಂಡು ಹೋಗಿ ಬಿಟ್ಟು ಕೊಡ್ಲಿಕ್ಕೆ ವೆಹಿಕಲ್ಲು, ರಿಕ್ಷಾ, ಬಸ್ಸು, ಇಲ್ದಿದ್ರೆ ಕಾರು, ಆ ಕಾರ್ಗೊಬ್ಬ ಡ್ರೈವರ ಎಲ್ಲ ಕೊಡುದಿಲ್ವೇನು? ಇನ್ನು ಹಾಸ್ಟೆಲ್ ಕತೆ ಕೇಳಬೇಡಿ ನೀವು. ಹಾಸ್ಟೆಲ್ ಅಲ್ಲಿ ಇನ್ನು ಮಕ್ಕಳನ್ನ ಯಾವ್ಯಾವ ರೀತಿ ಶಿಕ್ಷಿಸ್ತಾರೆ ಅನ್ನೋದನ್ನ ನೋಡ್ಬಿಟ್ರೆ ನಿಮಗೆ ಜಂಗಾಬಲವೇ ಹುಡುಗೋಗ್ತದೆ ಅಂತ. ಈಗ ಶಿಕ್ಷಕಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯ ಶಿಕ್ಷೆ ಬೇಕಾ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ಅತ್ಯಂತ ನೋವಿನ ದಾರುಣವಾದ ಘಟನೆಯನ್ನ ಇಟ್ಟುಕೊಂಡು ನಿಮ್ಮೊಟ್ಟಿಗೆ ಮಾತಾಡಬೇಕಾಗಿರೋದು ಈ ಹೊತ್ತಿನ ಒಂದು ದುರಂತ ಅಂತ ನಾನು ಭಾವಿಸ್ತೇನೆ. ಬೆಳೆಬೇಕಾದಂಥ ಮಗು, ಭವಿಷ್ಯವನ್ನು ಕಾಣಬೇಕಾದಂಥ ಮಗು ಅಕಾಲದಲ್ಲಿ ಒಂದು ಶಿಕ್ಷಕಿಯ ದೌಷ್ಟ್ಯಕ್ಕೆ ಬಲಿಯಾದದ್ದಿದೆಯಲ್ಲ, ಅದು ಕಲ್ಪನೆಗೂ ಮೀರಿದ್ದು. ಹಾಗಾದರೆ ಶಾಲೆಗಳಲ್ಲಿ ಶಿಕ್ಷಿಸಬಾರದೆ? ವಿದ್ಯೆಯನ್ನ ಕೇವಲ ಮುದ್ದು ಮಾಡುವ ಮೂಲಕವೇ ಹೇಳ್ಕೊಡ್ಬೇಕೇನು? ವಿದ್ಯೆ ವಿನಯದಿಂದ ಬರ್ತದೆ, ಹೌದು. ವಿದ್ಯೆ ವಿನಯದಿಂದ ಬೆಳೆತದೆಯೂ ಕೂಡ. ಮತ್ತೆ ವಿದ್ಯೆಯ ಒಂದು ಇಡಿಯದಾದಂಥ ಪ್ರಾಯೋಗಿಕವಾದಂಥ ನೆಲೆಯಲ್ಲಿ ಅದಕ್ಕೆ ವಿನಯದ ಒಂದು ಎರಕ ಇಲ್ಲದೆ ಇದ್ರೆ ಅದು ವಿದ್ಯೆ ಅಂತ ಅನಿಸ್ಕೊಳ್ಳೋದಿಲ್ಲ, ಅಹಂಕಾರ ಅಂತ ಅನಿಸ್ಕೊಳ್ತದೆ. ಅಂದ ಮಾತ್ರಕ್ಕೆ ಈಗ ಗುರುಭ್ಯೋ ನಮಃ ಅಂತ ಹೇಳ್ತೇವೆ ನಾವು. ಹಿಂದೆ ಗುರುಕುಲ ಪದ್ಧತಿ ಇತ್ತು, ಆಮೇಲೆ ಈ ಮಾಂಟೆಸೆರಿ ಅದು ಇದು ಆಧುನಿಕ ಶಿಕ್ಷಣ ಬಂತು. ಇವತ್ತಂತೂ ಕಂಠಪಾಠ ಮಾಡಿ ಉರು ಹೊಡೆದು 100ಕ್ಕೆ 100. ಅದು ಯಾವ ವಿದ್ಯಾರ್ಥಿಗಳು? SSLC ಅವರಲ್ಲ, PUC ಅವರಲ್ಲ, ಕಾಲೇಜಿನವರಲ್ಲ, 1ನೇ ಕ್ಲಾಸ್ನವರು, 2ನೇ ಕ್ಲಾಸ್ನವರು. ಅವರು ಎಕ್ಸಾಮ್ ನಲ್ಲಿ ಇವತ್ತು 100ಕ್ಕೆ 100 ತೆಗೆದೇ ಇದ್ರೆ ಹೆತ್ತವರಿಗೂ ಸಮಸ್ಯೆ, ಹೆತ್ತವರಿಗೂ ಸಂಕಟ. ಅಕ್ಕಪಕ್ಕದವ್ರು ಏನ್ ಹೇಳ್ತಾರೆ ಅನ್ನುವಂಥ ಪ್ರಿಸ್ಟೇಜು, ತಮ್ಮ ಪ್ರಿಸ್ಟೇಜು, ತಮ್ಮ ಎಣಿಕೆ ಪ್ರಕಾರ ಮಕ್ಕಳು ಓದಬೇಕು, ಅವನು ಇಂಜಿನಿಯರ್ ಆಗ್ಬೇಕು ಅಂತಿತ್ತು. ಈಗ ಇಂಜಿನಿಯರ್ ಯುಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಈಗ ವೈದ್ಯರ ಯುಗ ಮುಂದುವರೆದಿದೆ. ಇವರ ಎಣಿಕೆ, ಇವರ ಶಿಸ್ತು, ಇವರ ಚೌಕಟ್ಟು, ಇವರ ನಿರೀಕ್ಷೆ. ಮಕ್ಕಳು ಆ ರೀತಿಯಲ್ಲಿ, ಈ ಗಣೇಶ ಚತುರ್ಥಿ ಬರ್ತಾ ಇದೆಯಲ್ಲ, ಅಚ್ಚನ ಗಣಪತಿ ಬರ್ತದೆ ನೋಡಿ, ನೀವು ಮಣ್ಣು ಹದ ಮಾಡಿ ಆ ಅಚ್ಚಿಗೆ ಅಂಟಿಸಿದ್ರಾಯ್ತು. ಅಚ್ಚು ಯಾವ ರೀತಿ ಇರುತ್ತೆ ಆ ರೀತಿ ಮಣ್ಣು ಆಕೃತಿಯನ್ನ ಪಡ್ಕೊಳ್ತದೆ. ಇಲ್ಲಿ ಮಕ್ಕಳು ಮಣ್ಣು, ಅಚ್ಚು ಯಾವುದು? ಹೆತ್ತವರು. ಅವರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಗೇರ್ ಪ್ಲಾಂಟೇಶನ್ಗೆ ಹೋಗುವಂಗಿಲ್ಲ, ಮಾವಿನ ತೋಪಿಲ್ಲ, ನೀರಲ್ಲಿ ಆಟ ಆಡುವಂಗಿಲ್ಲ, ಕದ್ದು ಮಾವಿನ ಮರಕ್ಕೆ ಕಲ್ಲೊಡೆದು ಅದಕ್ಕೆ ಕೆಡವಿ ಅದನ್ನು ಉಪ್ಪಾಕೊಂಡು ತಿನ್ನುವಂಥದ್ದಿಲ್ಲ. ಆಟ, ಊಟ, ಓಟ ಎಲ್ಲವೂ ಕೂಡ ಇವತ್ತು ಒಂದು ಫಿಕ್ಸೆಡ್ ಟೈಮಿಂಗ್ಸ್. ಹೀಗೆ ಇಷ್ಟೊತ್ತಿಗೆ, ಇದೇ ಇಷ್ಟೊತ್ತಿಗೆ, ಇದು ಇಷ್ಟೊತ್ತಿಗೆ. ನಿನ್ನ ಬಾಲ್ಯದ ಮನೆ ಹಾಳಾಗೋಯ್ತು. ನೀನೀಗ ಓದುವ ಯಂತ್ರ, ನಾನು ಓದಿಸುವವನು. ನೀನು ಓದತಕ್ಕದ್ದು. ನಿನಗೇನು ಊಟ ಕೊಡುದಿಲ್ವಾ, ಆಸರೆ ಕೊಡುದಿಲ್ವಾ, ಬಟ್ಟೆ ಕೊಡುದಿಲ್ವಾ? ನಿನ್ನನ್ನು ತೆಗೆದುಕೊಂಡು ಹೋಗಿ ಬಿಟ್ಟು ಕೊಡ್ಲಿಕ್ಕೆ ವೆಹಿಕಲ್ಲು, ರಿಕ್ಷಾ, ಬಸ್ಸು, ಇಲ್ದಿದ್ರೆ ಕಾರು, ಆ ಕಾರ್ಗೊಬ್ಬ ಡ್ರೈವರ ಎಲ್ಲ ಕೊಡುದಿಲ್ವೇನು? ಕೇಳಿದ್ದೆಲ್ಲವನ್ನು ನಾನು ಕೊಡ್ತೇನೆ. ನಾನು ಅಂದುಕೊಂಡಿದ್ದನ್ನ, ನಿರೀಕ್ಷೆ ಮಾಡಿದ್ದನ್ನ ನೀನು ಓದುವ ಮೂಲಕ, ಮಾರ್ಕ್ಸ್ ಮೂಲಕ. ನಿನ್ನ ಹವ್ಯಾಸ ಗಿವ್ಯಾಸ ಎಲ್ಲ ನಮಗೆ ಬೇಕಾಗಿಲ್ಲ. ನೀನು ಯಾವುದೋ ಹಾಡೋದ್ರಲ್ಲಿ ಬುದ್ಧಿವಂತ ಇರ್ಬೋದು, ಕ್ರಿಕೆಟ್ ನಲ್ಲಿ ಬುದ್ಧಿವಂತ ಇರ್ಬೋದು, ಇನ್ನೊಂದಿರ್ಬೋದು, ಮಗನೊಂದಿರ್ಬೋದು. ಅದರಲ್ಲೊಂದು ಕ್ರಿಕೆಟ್ ಒಂದು ಎಕ್ಸೆಪ್ಷನಲ್. ಅದು ಶ್ರೀಮಂತರ ಗೇಮ್ ಆದ್ರಿಂದ ಈಗ ಎಲ್ಲರೂ ಕ್ರಿಕೆಟ್ಗೂ ಹಾಕ್ತಾರೆ. ಅಲ್ಲೂ ಸರಿಯಾಗಿ ಆಟ ಆಡದೆ ಇದ್ರೆ ಕ್ರಿಕೆಟ್ ಬಾಲು ಬ್ಯಾಟ್ ನಲ್ಲೇ ಬಡಿತಾರೆ. ಯಾರು? ಹೆತ್ತವರು. ಮಗು ಇವತ್ತು ಒಂದು ಕಮೋಡಿಟಿ. ಮಕ್ಕಳಿವತ್ತು ಪಾಲಕರ ಆಶಯದ ಆಕೃತಿ. ಅವರಿಗೆ ಸ್ವ ಮತ್ತು ಸ್ವಾತಂತ್ರ್ಯ ಎಷ್ಟಿದೆ ಅಂತ ಕೇಳಿದ್ರೆ 0. ಓದುವಾಗ ನಿದ್ದೆ ಮಾಡಿದ್ರೆ ಹೊಡ್ತಾ ಬಡ್ತಾ. ಕೆಲವು ಕಡೆ ನಾನು ವಿಡಿಯೋ ನೋಡಿದ್ದೇನೆ, ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ನನಗೆ. ಬಿಸಿ ಕಾವಲಿ ಸೆಟ್ಗದಲ್ಲಿ ಈ ದೋಸೆ ಮುಚ್ಚಾಕ್ತವಲ್ಲ, ಅದನ್ನ ಕಾಸಿ ಕುಂಡೆಗಿಟ್ಟದ್ದನ್ನ ನೋಡಿದ್ದೇನೆ ನಾನು. ಇನ್ನು ಹಾಸ್ಟೆಲ್ ಕತೆ ಕೇಳಬೇಡಿ ನೀವು.
ಹಾಸ್ಟೆಲಲ್ಲಿ ಇನ್ನು ಮಕ್ಕಳನ್ನು ಯಾವ್ಯಾವ ರೀತಿ ಶಿಕ್ಷಿಸ್ತಾರೆ ಅನ್ನೋದನ್ನ ನೋಡ್ಬಿಟ್ರೆ ನಿಮಗೆ ಜಂಗಾಬಲವೇ ಹುಡುಗೋಗ್ತದೆ ಅಂತ. ಅದು ಫುಟ್ಬಾಲ್ಕ್ಕಿಂತ ಇನ್ನೂ ಕಳಪೆ ಅಂತ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಅಂಥದ್ದೇ ಒಂದು ಘಟನೆ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡ. ಹಾಗಾದ್ರೆ ಈ ಶಿಕ್ಷಕಿಯನ್ನ ಕೊಲೆಗಾರ್ತಿ ಅನ್ನೋಣವೇ, ಈ ದಾರುಣ ಘಟನೆಗೆ ಯಾವ ರೀತಿ ವ್ಯಾಖ್ಯಾನಿಸಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಮಕ್ಕಳಿಗೊಂದು ಭಯ ಬೇಡವೆ? ಮಕ್ಕಳಿಗೊಂದು ಶಿಕ್ಷೆ ಬೇಡವೆ? ಈಗಿನ ಶಿಕ್ಷಣ ಪದ್ಧತಿಯ ಪ್ರಕಾರ, ಕಾನೂನಿನ ಪ್ರಕಾರ ಯಾವ ಶಿಕ್ಷಕರು ಮಕ್ಕಳಿಗೆ ಹೊಡೆಯವಾಗಿಲ್ಲ, ಬಡಿವಾಗಿಲ್ಲ, ಬೆದರಿಸುವಂಗಿಲ್ಲ. ಅದರಲ್ಲೂ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ನೀವು ಫುಟ್ಪಾತ್ನಲ್ಲಿ ಬದುಕಿ ಬೆಳೆಯುವ ಮಕ್ಕಳಿಗೆ ಬೇಕಾದ್ರೆ ಹೊಡೆಯಿರಿ, ನೋ ಪ್ರಾಬ್ಲಮ್. ಬಡತನದಿಂದ ಡ್ರೈವರ್ ಮಕ್ಕಳು, ರಿಕ್ಷಾ ಡ್ರೈವರ್ ಮಕ್ಕಳು ಇನ್ಯಾರೋ ಬರ್ತಾರೆ, ಅವ್ರಿಗೆಂದೆರಡು ಪೆಟ್ಟು ಬಿಗಿರಿ, ನೋ ಪ್ರಾಬ್ಲಮ್. ಆದರೆ ಶ್ರೀಮಂತರು, ಅಧಿಕಾರಿಗಳು, ಉಳ್ಳವರು, ದುಡ್ಡಿದ್ದವರು, ಇನ್ಫ್ಲೂಯೆನ್ಸ್ಡ್ ಪರ್ಸನ್ಸು, ಅವ್ರಿಗೆ ಹೊಡೆದ್ರೆ ಮಾತ್ರ ನಿಮಗೆ ಜೈಲೇ ಗ್ಯಾರಂಟಿ. ಇಂಥ ಬೈಫರ್ಕೇಶನ್ ಶುರುವಾಗಿದೆ. ಶಾಲೆ ಇವತ್ತು ಹೆತ್ತವರ, ಪಾಲಕರ ಪ್ರಿಸ್ಟೇಜಿನ ಒಂದು ಅಖಾಡವಾಗಿದೆ. ಇವೆಲ್ಲವೂ ಇವತ್ತು ಏನಾಗ್ಬಿಟ್ಟಿದೆ, ಕಮರ್ಷಿಯಲ್ ಆಗಿದೆ. ನೀವು ಕೇಳದಷ್ಟು ಡೊನೇಷನ್ ಕೊಡ್ತೇವ್ರಿ, ನನ್ನ ಮಗನಿಗೆ 99.5 ಅಲ್ಲ 100% ಬರ್ತಕ್ಕದ್ದು, ಯಾವನ್ ನೀನು ಅಂತ ಶಿಕ್ಷಕರಿಗೆ, ಪ್ರಿನ್ಸಿಪಾಲ್ರಿಗೆ ಏಕವಚನ. ಈ ಕೇಳುವನ್ ಬೇಕಾದ್ರೆ ಕೊನೆಗೆ ಮಾಡೋದೆಲ್ಲ ರೌಡಿಸಮ್ಮು, ರಿಯಲ್ ಎಸ್ಟೇಟು, ಕಳ್ಳದಂದೆ, ಇಂಥದ್ದೆಲ್ಲೇ ಮಾಡೋದು. ಅದೆಲ್ಲ ನೋ ಪ್ರಾಬ್ಲಮ್. ಅವನ ಕಾರು, ಬಂಗಲೆ, ಚೈನು, ವಾಚು, ದಮ್ಮು, ದರ್ಪ, ದಿಮಾಕು, ಅಷ್ಟೇ ಇಲ್ಲ ವ್ಯವಸ್ಥೆ, ಅಷ್ಟೇ ಇಲ್ಲ ಕೌಂಟೆಡ್. ಇಂಥ ವಾತಾವರಣದಲ್ಲಿ ಮಕ್ಕಳು ಕೇವಲ ಮಾರ್ಕ್ ತರುವ ಒಂದು ಯಂತ್ರಗಳಾಗಿದ್ದಾರೆ. ಈ ಯಂತ್ರಗಳಾಗಿರುವುದರ ಪ್ರಯುಕ್ತವೇ ಶಾಲೆ ಮೇಲೆ ಒತ್ತಡ, ಪ್ರಿನ್ಸಿಪಾಲ್ರ ಮೇಲೆ ಒತ್ತಡ, ಕ್ಲಾಸ್ ಟೀಚರ್ಸ್ ಮೇಲೆ ಒತ್ತಡ, ಎಲ್ಲವೂ ಒತ್ತಡ. ಯಾಕೆ ಹೇಳಿ? ಪಕ್ಕದ ಶಾಲೆಯಲ್ಲಿ SSLCಯಲ್ಲಿ 100ಗೆ 100% ರಿಸಲ್ಟು, ನಮ್ಮಲ್ಲಿ ಇದು ಕಾಂಪಿಟೇಷನ್. ಇದರ ಹಣೆ ಬರ ಇವತ್ತು ಇಂಥ ಒಂದು ದಾರುಣವಾದ ಘಟನೆಗೆ ನಾವು ಮುಖಾಮುಖಿಯಾಗಿದ್ದೇವೆ, ಸಾಕ್ಷಿಯಾಗಿದ್ದೇವೆ. ವಿಶಾಖಪಟ್ಟಣಂ ಖಾಸಗಿ ಶಾಲೆ, 6 ವರ್ಷದ ಹುಡುಗ ಪ್ರಣವ್ ತೇಜ್ಪಾಲ್ ಅಂತ ಅವನ ಹೆಸರು. ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ. ಶಿಕ್ಷಕರು ಮನಸ್ಸು ಬಂದ ಹಾಗೆ ಕೋಲ್ನಲ್ಲಿ ಸರಿಯಾಗಿ ಪೆಟ್ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈಗಿನ ಘಟನೆಗಳೆಲ್ಲ ರಿವೈಂಡ್ ಮಾಡಿ ನೋಡ್ಬೋದಲ್ರಿ, ಇದು ಇನ್ನೂ ದೊಡ್ಡ ದುರಂತ. ನಡೆದ ಘಟನೆಗೆ ಸಾಕ್ಷಿ ಆಗ್ತದೆ, ಪೊಲೀಸ್ ತನಿಖೆಗೆ ಅದು ಪೂರಕ ಆಗುತ್ತೆ. ಆದರೆ ಒಂದು ಸಾಯುವ ಮಗುವಿನ ದೃಶ್ಯವನ್ನು ಕೂಡ ಇವತ್ತು CCTV ಫುಟೇಜಲ್ಲಿ ನಾವು ನೋಡಬಹುದು ಅಂತ ಅನ್ನಿಸೋದಿದೆಯಲ್ಲ, ಅದಕ್ಕಿಂತ ದುರಂತ ಇನ್ನೊಂದಿದೆ ಅಂತ ನಾನು ಭಾವಿಸೋದೇ ಇಲ್ಲ. ಈ ಶಾಲೆಯಲ್ಲಿ ನಡೆದಂಥ ಘಟನೆ ಸಂಪೂರ್ಣವಾಗಿ CCTVಯಲ್ಲಿ ದಾಖಲಾಗಿದೆ. ಮಗು ಬರುತ್ತೆ, ಹೋಮ್ವರ್ಕ್ ಮಾಡಿಲ್ಲ ಅಂತದೆ, ಆವಾಗ ಶಿಕ್ಷಕಿ ಸಾರಿ ಹೊಡೆತಾಳೆ. ಹೊಡೆದ ಮೇಲೆ ಅವನು ಸ್ವಲ್ಪ ಹೊತ್ತು ನಿಲ್ತಾನೆ. ದುರಂತ ಏನು ಗೊತ್ತಾ? ಕರಳು ಕಿತ್ತು ಬರುವ ಸನ್ನಿವೇಶ ಏನು ಗೊತ್ತಾ? ಆ ಯಾವ ಶಿಕ್ಷಕಿ ಯಾವ ಮಗುವಿಗೆ ಕೋಲ್ನಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಅಂತ ಶಿಕ್ಷೆಯ ರೂಪದಲ್ಲಿ ಹೊಡೆದಿದ್ಲೋ, ಆ ಹೊಡೆದ ಶಿಕ್ಷಕಿಯ ಎದೆಯ ಮೇಲೇನೆ ಆ ಮಗು ಪ್ರಜ್ಞಾಹೀನವಾಗಿ ಬೀಳುತ್ತೆ. ತಕ್ಷಣ ಎತ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಹೋಗುವ ಮಧ್ಯೆಯೇ ಆ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಪಾಲಕರು ಆಸ್ಪತ್ರೆಗೆ ಬರ್ತಾರೆ. ಈಗ ಹೊಡೆತ ಯಾವ ರೀತಿ ಬಿದ್ದಿದೆ, ಸಾವಿಗೆ ಕಾರಣವಾದದ್ದೇನು, ಮಗು ಹೆದರಿ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅಥವಾ ಈ ಹೊಡೆತದಿಂದಲೇ ಏನಾದರೂ ಪ್ರಾಣಾಪಾಯ ಆಯಿತೋ ಇತ್ಯಾದಿ. ಈಗ ಪೋಸ್ಟ್ ಮಾರ್ಟಮ್ ಮೂಲಕ ಅದನ್ನು ನಾವು ಹೇಳ್ತೇವೆ, ಹುಡುಕ್ತೇವೆ ಅನ್ನುವಂಥ ಒಂದು ಪ್ರಕ್ರಿಯೆ ಸಾಗಿದೆ. ಪ್ರಶ್ನೆ ಇರುವುದೀಗ, ಶಿಕ್ಷಕಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯ ಶಿಕ್ಷೆ ಬೇಕಾ? ಅಥವಾ ಗುರುವಾದಂಥ ಯಾವುದೇ ಒಂದು ವ್ಯಕ್ತಿ, ಹೆಣ್ಣಿರಲಿ ಗಂಡಿರಲಿ, ಶಿಕ್ಷಕರು ಮಕ್ಕಳ ಸಾವನ್ನ ಬಯಸಿ ಹೊಡೆತಾರ? ಅಥವಾ ಇವರ ಹೊಡೆತವೇ ಆ ಸಾವನ್ನ ತಂದಿದೆಯಾ? ಅಥವಾ ಮಗುವಿಗೆ ಬೇರೆ ಏನಾದರೂ ಸಮಸ್ಯೆ ಇತ್ತಾ? ಇವೆಲ್ಲವೂ ಈಗ ಚರ್ಚೆಯಲ್ಲಿದೆ. ನಮ್ಮಲ್ಲೊಂದು ಗಾದೆ ಇದೆ, ಕಾಗೆ ಕೂರುವುದಕ್ಕೂ ಕೋಲು ಮುರಿಯುವುದಕ್ಕೂ ಕಾಕತಾಳೀಯ ಅಂತ. ಅದು ಆಗಿರುವ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಈಗಿನ ಮಕ್ಕಳು ಬಹಳ ಸೆನ್ಸಿಟಿವ್. ಪಿಜ್ಜಾ, ಮಣ್ಣು, ಮಸಿ. ಅದಕ್ಕಿಂತ ಮುಖ್ಯವಾಗಿ ಪ್ರಣವ್ ತೇಜ್ಪಾಲ್ ಈ ಹುಡುಗನ ದಾರುಣವಾದಂಥ ಈ ಮರಣ ಏನಿದೆ, ಇದು ಇವತ್ತಿನ ಸಮಾಜದ, ಸಂಸಾರದ ಪ್ರತಿಯೊಂದು ಮಕ್ಕಳು ಕೂಡ ಅವರ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕು ಅಂತಾದರೆ
ಶಾಲೆಯ ಆಯಕಟ್ಟಿನ ಪರೀಕ್ಷೆಯಲ್ಲಿ ಅವನು 100ಕ್ಕೆ 100 ಅಂಕವನ್ನ ಪಡೆಯಬೇಕು ಅನ್ನುವ ಹೆತ್ತವರ ಧಾವಂತ, ಹೆತ್ತವರ ಅವೈಜ್ಞಾನಿಕವಾದಂತ ತೀರ್ಮಾನ. ಮಗು ಯಾವುದನ್ನ ಅಪೇಕ್ಷೆ ಪಡುತ್ತೆ, ಯಾವುದನ್ನ ಅದು ಅಪೇಕ್ಷೆ ಪಡುವುದಿಲ್ಲ, ಮಗುವಿನ ಮನಸ್ಸೇನು, ಮಗುವಿನ ಆಯ್ಕೆ ಏನು, ಮಗು ಏನ್ ಮಾಡಬೇಕು ಏನಾಗಬೇಕು ಅಂತ ಅದು ಬಯಸ್ತಾ ಇದೆ, ಯಾವುದೇ ಅದರ ಗೊಡವೆ ಇಲ್ಲದೇನೆ ಅಪ್ಪ ಅಮ್ಮ ಪಕ್ಕದ ಮನೆಯವನು ವೈದ್ಯಕೀಯ ಓದ್ತಾ ಇದ್ದಾನೆ, ಆದ್ರಿಂದ ನನ್ನ ಮಗಳು ನನ್ನ ಮಗನು ವೈದ್ಯಕೀಯವನ್ನ ಓದತಕ್ಕದ್ದು. ಅವನಿಗೆ ಯಾವುದೋ ಬೇರೆ ಹವ್ಯಾಸ ಇದೆ, ಯಾವುದೋ ಕೃಷಿಯೋ, ಯಾವುದೋ ಸಂಗೀತವೋ, ಯಾವುದೋ ಇನ್ನೊಂದು ಫೀಲ್ಡೋ, ಮಗದೊಂದು ಫೀಲ್ಡೋ, ನೋ ವೇ. ಇದರಿಂದ ಮಗು ಏನಾಗುತ್ತೆ ಹೇಳಿ? ಭಯ. ಅಯ್ಯೋ, ನನ್ನ ಪಕ್ಕದವಲ್ಲೇ ಕೂತಿಂತ ಸೌರವ್ ಅನ್ನುವ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ, ಕಳೆದ ಕ್ಲಾಸಲ್ಲಿ ಅವನಕ್ಕಿಂತ 15 ಮಾರ್ಕ್ ನನ್ ಕಡಿಮೆ ಬಂದಿದೆ, ಈ ಸರಿ ಏನಾದ್ರು ನನ್ನ ಮಾರ್ಕ್ ಕಡಿಮೆ ಬಂದ್ರೆ ನನ್ನ ತಂದೆ ತಾಯಿ ನನ್ನ ಕೊಂದೇ ಬಿಡ್ತಾರೆ. ಭಯ 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 ಭಯ. ಆ ಭಯದಲ್ಲೇ ಓದ್ತಾ ಇರುವಂತ ಪ್ರಣವ್ ತೇಜ್ಪಾಲ್ ಇರಬಹುದೇ? ಶಿಕ್ಷಕಿಯ ಪೆಟ್ಟು ಅವನ ಭಯಕ್ಕೆ 100 ಮಡಿಗೊಂಡು ಹಾರ್ಟ್ ಅಟ್ಯಾಕ್ ಆಗಿರಬಹುದೇ? ನೋಡಿ, ನಾವೆಲ್ಲ ಓದುವಾಗ ಈ ಘಟನೆಯಲ್ಲಿ ನನಗೆ ಒಂದು ನೆನಪು. ನನಗೀಗ ಕೂತ್ರೆ ಸ್ವಲ್ಪ ಮಟ್ಟಿಗೆ ಆಗಾಗ ಎಲ್ಲೋ ಒಂದು ಕಡೆ ಈ ಬೆನ್ನು ಹುರಿಯ ನೋವು ಬರುತ್ತೆ. ಅದಕ್ಕೆ ಕಾರಣ ನಮ್ಮ ಪ್ರಾಥಮಿಕ ಶಾಲೆ ಕೆರೆಕೋಣ ಶಾಲೆಯಲ್ಲಿ ನಾನು ಓದ್ತಾ ಇರುವಾಗ ನನ್ನ ಶಿಕ್ಷಕರಾಗಿದ್ದಂಥ ಬಹಳ ಒಳ್ಳೆಯ ಶಿಕ್ಷಕರು, ತುಂಬ ಪ್ರಯೋಗಶೀಲವಾದಂಥ ಒಂದು ದಾರಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಂಥವರು ಶಾಸ್ತ್ರಿ ಮಾಸ್ತರು. ಆದರೆ ನಾನು ಆರ್ ವಿ ಭಂಡಾರಿಯವರೊಟ್ಟಿಗೆ ಸೇರಿಕೊಂಡು ಈ ಪ್ರಗತಿಶೀಲ ಅಥವಾ ಜಾತ್ಯತೀತತೆ ಇತ್ಯಾದಿ ಇತ್ಯಾದಿ ಸಾಹಿತ್ಯ, ಸಮಾಜ, ಬಂಡಾಯ ಇಂಥದ್ದನ್ನೆಲ್ಲ ಮುಂದೆ ಮಾತಾಡ್ತಾ ಬರುವಾಗ ನಮ್ಮ ಅಪ್ಪನ ಕಿವಿ ಓದಿದವರು ಇದೇ ಶಾಸ್ತ್ರಿ ಮಾಸ್ತರು. ಆದರೆ ನನ್ನ ಒಳಿತನ್ನು ಬಯಸಿದವರವರು, ಅವರು ಕೆಟ್ಟದ್ದನ್ನು ಬಯಸಿದವರಲ್ಲ. ಆದರೆ ನಾನು 6-7 ತರಗತಿ ಓದ್ತಾ ಇದ್ದೆ. ಆವಾಗ ನಾನು ಚೆನ್ನಾಗಿ ಓದುವನು, ಬಡತನ ಇತ್ತು, ಇದೆಲ್ಲ ಇತ್ತು, ಎಲ್ಲವೂ ಇತ್ತು. ಆದರೆ ಓದೋದ್ರಲ್ಲಿ ನಾನೇನು ಹಿಂದುಳಿದವನಲ್ಲ. ಅವತ್ತೇನೋ ನನ್ನಿಂದ ಏನೋ ತಪ್ಪಾಗಿದೆ. ಇವತ್ತು ನಿಮ್ಮೆದುರು ಇಷ್ಟು ಮಾತಾಡ್ತೇನಲ್ಲ, ಇದು 7ನೇ ಕ್ಲಾಸಿನಲ್ಲಿ ಒಂದು ಎಲೊಕೇಶನ್ ಕಾಂಪಿಟೇಷನ್ನಲ್ಲಿ ಒಬ್ಬ ನನ್ನ ಸಹಪಾಠಿ ಭಾಷಣದಲ್ಲಿ ಭಾಗವಹಿಸಬೇಕಾದಂಥ ದಿನ ಭಾಗವಹಿಸಿಲ್ಲ. ಅವನಿಗೆ ಅಸೌಖ್ಯ, ಜ್ವರ. ಆವಾಗ ನನ್ನನ್ನು, ಶಾಸ್ತ್ರಿ ಮಾಸ್ತರು ಇದ್ರು, ಬೇರೆಯವರು ಇದ್ರು, ನನ್ನನ್ನು ಅವರು ಕಳಿಸಿದ್ರು. ಅದು ಯಾಕೆ ಕಳಿಸಿದ್ರು ಅಂತ ಗೊತ್ತಿಲ್ಲ. ನನ್ನ ಜೀವನದಲ್ಲಿ 2 ಮಿರಾಕಲ್ಲು. ಒಂದು, ಅವತ್ತು ಇದೇ ಭಾಷಣ ಸ್ಪರ್ಧೆಗೆ ನನ್ನನ್ನು ಕಳಿಸಿದ್ರು, ಆಶು ಭಾಷಣ. ಅವತ್ತು ಈ ಲಾಟ್ ಎತ್ತಿ ಮಾತಾಡಬೇಕು, ಭಾರತದ ಬಡತನ ಅಂತ ಬಂದಿತ್ತು. ನಾನು ಬಡತನವನ್ನೇ ಹೊದ್ದು, ಬಡತನವನ್ನೇ ಉಸಿರಾಡ್ತಾ, ಬಡತನವನ್ನೇ ಬದುಕ್ತಾ ಇದ್ದವನು. ಹಾಗಾಗಿ ಅವತ್ತು ಮಾತಾಡದೆ. ಅವತ್ತು ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ನಲ್ಲಿ ಪ್ರಥಮ ಅಟೆಂಪ್ಟಲ್ಲೇ ನಾನು ಮೊದಲ ಪ್ರೈಸನ್ನು ಪಡ್ಕೊಬಂದೆ. ಅಲ್ಲಿಂದ ಆರಂಭಿಸಿದ ಮಾತು ಇಂದು ಮುಂದುವರೆದಿದೆ. ಒಂದು. ಇನ್ನೊಂದು, 20ನೇ ವಯಸ್ಸು, ಆರ್ ಕೆ ಮಣಿಪಾಲ್ ಅನ್ನೋರು ಆರ್ ವಿ ಭಂಡಾರಿ ಅವರ ಮೂಲಕ ಪರಿಚಿತ. ಆಮೇಲೆ ಅವ್ರು ನನ್ನನ್ನು ಮನೆ ಮಗನಾಗೆ ನೋಡ್ಕೊಳ್ತಾ ಇದ್ರು. ಅವರ ಮೂಲಕ ನಾನು ಮುಂಗಾರು ಪತ್ರಿಕೆಗೆ ಬಂದೆ. ವಡ್ಡರ್ಸೆ ರಘುರಾಮ್ ಶೆಟ್ರು ಸಂಪಾದಕರು. 20ನೇ ವಯಸ್ಸು. ಬಂದ ದಿನವೇ ಅಲ್ಲಿಯವರೆಗೆ ಈ ಜನವಾರವನ್ನು ಹರಿದು ಬಿಸಾಡು ಬನ್ನಿ, ಹಂಗೆ ಹಿಂಗೆ, ಅವಾಗೆಲ್ಲ ನಾವು ಮಾರ್ಕ್ಸಿಸ್ಟು, ಈ ದೇವರು ದಿಂಡ್ರು ಇದರ ವಿರುದ್ಧ ಓತಪ್ರೋತವಾಗಿ ಬರೆಯುವರು. ಆ ಬರವಣಿಗೆ ಲೆಟರ್ಸ್ ಟು ದ ಎಡಿಟರ್, ಅದರನ್ನು ನೋಡಿ ಆರ್ ಕೆ ಅವರು ಅಲ್ಲಿಗೆ ನನಗೆ ರೆಕಮೆಂಡ್ ಮಾಡಿದ್ರು. ಮತ್ತೆ ಆ ಗಮನದಲ್ಲಿ ನನ್ನನ್ನು ತಕ್ಷಣ ವಡ್ಡರ್ಸೆ ಅವರು, ನೀನು ಇವತ್ತಿನಿಂದಲೇ ಮ್ಯಾಗಝಿನ್ ಎಡಿಟರ್ ಅಂದ್ರು. ಸಂಡೇ ಮ್ಯಾಗಝಿನ್ ಹುಡುಗಾಟಿಗೆ ಅಲ್ಲ, ಒಂದು ಸಾಂಸ್ಕೃತಿಕ ಕ್ಷೇತ್ರದ ಮುಖ ಅದು. ಅಲ್ಲಿ ಸಾಹಿತಿಗಳು, ಯಾಕಂದ್ರೆ ನಾನಿಲ್ಲಿ ಆ ಕಾಲದಲ್ಲಿ ನಾನು ಯಾವ ವಾರದ ಮುಂಗಾರು ಆ ಎಡಿಷನ್ಗೆ ನಾನು ಎಡಿಟರ್ ಆಗಿ ನನ್ನನ್ನ ಹಿಂದೆ ಮುಂದೆ ಗೊತ್ತಿಲ್ಲದೆ ಇದ್ದಂತ ಒಂದು ಗ್ರಾಮೀಣ ಪ್ರತಿಭೆಯನ್ನ ವಡ್ಡರ್ಸೆ ಅವರು ಆಯ್ಕೆ ಮಾಡಿದ್ರು. ಅದೇ ನೀವು ಪ್ರಜಾವಾಣಿಯಲ್ಲಿ ಆವಾಗ ವೈಕುಂಠರಾಜು ಇದ್ರು ಸಂಡೇ ಎಡಿಷನ್ ಎಡಿಟರ್ ಆಗಿ. ಹುಡುಗಾಟಿಗೆ ಅಲ್ಲ. ಅದು ಯಾವ ದಿವ್ಯ ಜ್ಞಾನವೋ ಏನೋ ಗೊತ್ತಿಲ್ಲ. ನಾನು ಅವ್ರ ಹತ್ರ ಹೇಳಿದೆ, ನನಗೇನು ಗೊತ್ತಿಲ್ಲ ಸರ್. ಹೋಗ, ಗೊತ್ತಾಗುತ್ತೆ, ನಾನಿದ್ದೇನೆ. ಈ ತರದ ಅಭಯ. ನಾನು ಆ ನಂತರ ಪತ್ರಿಕೋದ್ಯಮದಲ್ಲೂ ಬರವಣಿಗೆಯಲ್ಲೂ ಹಿಂತಿರುಗಿ ನೋಡಿಲ್ಲ. ಇದೆರಡು ವಿಸ್ಮಯ ನನಗೆ. ಅಂತಹ ದಿನಗಳಲ್ಲಿ ಶಾಲೆಯಲ್ಲಿ ಅವತ್ತೇನೋ ನನ್ನಿಂದ ತಪ್ಪಾಗಿದೆ, ಹೋಮ್ವರ್ಕ್ ಮಾಡಿಲ್ಲ ಕಾಣುತ್ತೆ, ಇದೇ ಪ್ರಣವ್ ಮಾಡಿದ ಕೆಲಸವೇ. ಆವಾಗೆಲ್ಲ ನಮಗೆ ಕೈ ಮುಂದೆ ಮಾಡಿ ಅಂತಿದ್ರು. ಈ ರೋಲ್ ಕಟ್ಗೆ ಅಂತ ಒಂದಿರ್ತಿತ್ತು. ಅವರು ಹೀಗೆ ಅದನ್ನಿಟ್ಟು ಹೀಗೆ ಗೆರೆ ಹಾಕೋದು ಈ ಪುಸ್ತಕಕ್ಕೆ, ಅದಕ್ಕೆ ಪರಿವಿಡಿ ಎಲ್ಲ ಬರೀಲಿಕ್ಕೆ ಗೆರೆ ಹಾಕೋದು, ಅದು ರೋಲು. ಆ ರೋಲ್ ಕಟ್ಗೆ ಎಲ್ಲ ಹೊಡೆತಾ ಇದ್ರು ಶಾಸ್ತ್ರಿ ಮಾಸ್ತರು. ಏನಾದ್ರು ಕೈ ಹಿಂಗಂದ್ರೆ 2 ಜಾಸ್ತಿ.
ಅದು ಸುಮಾರು 6-7 ದಿನ ಕೈ ನೋವಿರ್ತಾ ಇತ್ತು. ಅವತ್ತೇನು ಮಾಡಿದ್ದಾರೆ ಇವರು, ನನ್ನನ್ನು ಬಗ್ಗಿಸಿದ್ದಾರೆ. ನನ್ನ ಇಲ್ಲಿಂದ ಈ ಭಾಗದಿಂದ ಕೆಳಗೆ ಸಾಮಾನ್ಯ ಸೊಂಟದ ಮೇಲ್ವರೆಗೆ ಅದು ಬರಬಹುದು, ಆ ರೋಲ್ ಕಟ್ಟಿಗೆಯಲ್ಲಿ ನನ್ನ ಬೆನ್ನು ಹುರಿಯ ಮೇಲೆ ಹೊಡೆದಿದ್ದಾರೆ. ಅದೇನಾಗ್ಬಿಟ್ಟಿದೆ, ಇಡೀ ರೋಲ್ ಕಟ್ಟಿಗೆಯಷ್ಟು ಉಬ್ಬಿಕೊಂಡಿದೆ, ಅದರೊಳಗೆ ಕೀವಾಗಿದೆ. ನಾನು ಸುಮಾರು 20-21 ದಿನ ಬೆಡ್ ರಿಡನ್ನು, ಬಡತನ. ಅವಾಗೇನು ನಮಗೆ ಸ್ಕ್ಯಾನಿಂಗು ಇಲ್ಲ, ಅದು ಇಲ್ಲ, ಇದು ಇಲ್ಲ. ಆದರೆ ನನ್ನ ಚಿಕ್ಕಪ್ಪ, ಇದೇ ಸಂದರ್ಭದಲ್ಲಿ ಮೊನ್ನೆ ನಾನು ಅನೀಶಾ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅವಳ ಅಜ್ಜ ಶಾಸ್ತ್ರಿ ಮಾಸ್ತರು ಅವರ ಕಾಲೇ ಕತ್ತರಿಸ್ಬಿಡ್ತಾನೆ ಅಂತ ಕತ್ತಿ ಹಿಡ್ಕೊಂಡು ಹೊರಟಿದ್ದು. ಆವಾಗ ನಾನೊಂದು 22 ದಿನ ಮಲಗದೆ, ಆಮೇಲೆ ನಾನು ಮತ್ತೆ ಆ ಶಾಲೆಗೆ ಬಂದೆ. 7ನೇ ಕ್ಲಾಸಲ್ಲಿ ಕ್ಲಾಸಿಗೆ ನಂಬರ್ 1 ಆದೆ. ಅಲ್ಲಿಂದ ಮುಂದೆ ನನ್ನ ಜೀವನ ಸಾಗಿತ್ತು. ಅವತ್ತು ನಮ್ಮ ಘಟಗಟ್ಟಿತ್ತು. ನಮ್ಮ ಅಪ್ಪ ಹೇಳಿದಾಗೆ ಬಡತನ, ನಮಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇಲ್ಲ. ನಾವಿವತ್ತು ಗಟ್ಟಿ ಇದ್ದೇವೆ ಅಂತ ಆದರೆ ಅದು ನಮ್ಮ ಹಳ್ಳಿಯ ಬಡತನದ ಬದುಕಿನ ಒಂದು ಇದು ಏನು ಕೊಡುಗೆ. ಹಾಗಾಗಿ ರೋಲ್ ಕಟ್ಟಿಗೆಯಲ್ಲಿ ಬೆನ್ನುಹುರಿಯ ಮೇಲೆ ಹೊಡೆದು 22 ದಿನ ಎದ್ದು ತಿರುಗಾಡ್ಲಿಕ್ಕೆ ಆಗದೆ ಇದ್ದಂಥ ಪರಿಸ್ಥಿತಿಯಲ್ಲೂ ಕೀವು ನೀರಿನಾಗಿ ಹರಿತಾ ಇದ್ರು ನಾವಿವತ್ತು ಗಟ್ಟಿಯಾಗಿದ್ದೇವೆ. ಇವತ್ತೆಲ್ಲರೂ ತುಂಬ ಹೊತ್ತು ಕೂತಾಗ ಒಂದು ಸಳ 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 ಅಂತ ನೋವು ಬರುತ್ತೆ. ಅದು ಶಾಸ್ತ್ರಿ ಮಾಸ್ತರ್ ನೋವು ಅಂತ ನಾನು ಅದಕ್ಕೆ ಹೆಸರಿಟ್ಟಿದ್ದೇನೆ. ಅದು ನಾವು ಸಾಯಲಿಲ್ಲ, ನಮ್ಮ ಆ ಕಾಲ ಹಾಗಿತ್ತು. ಆದರೆ ಇವತ್ತಿನ ಮಕ್ಕಳು, ನಮಗೆ ಮನಸ್ಸು ಮೈದಾನವಾಗಿತ್ತು. ನಾನು ಎಷ್ಟೋ ದಿನ ಶಾಲೆಗೆ ಅಂತ ಬಂದವನು ನಮ್ಮ ತಾಯಿಗೆ ಸುಳ್ಳು ಹೇಳಿ ಗೇರ್ ಹಾಕ್ಲಲ್ಲೇ ಆ ಟೈಮ್ ಕಳೆದು ಶಾಲೆ ಮಕ್ಕಳು ಪಾಟಿ ಚೀಲ ಹಿಡ್ಕೊಂಡು ಬಂದದ್ದು ನೋಡಿದ ತಕ್ಷಣ ಅವರೊಟ್ಟಿಗೆ ಸೇರ್ಕೊಂಡು ಮನೆ ಬಂದ್ಬಿಡೋದು. ಎಷ್ಟು ಗೇರು ಮರದ ಆ ಗೇರಿನ ಚಿಗುರು, ಅದಕ್ಕೆ ಉಪ್ಪು, ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಅದನ್ನು ತಿನ್ನೋದು, ಗೇರಣ್ಣು ತಿನ್ನೋದು, ಮುಳ್ಳೆ ಹಣ್ಣು ತಿನ್ನೋದು, ಎಂತೆಂಥ ಅದ್ಭುತಗಳು. ಇವತ್ತು ಎಣಿಸಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಮಾವಿನ ಮರಕ್ಕೆ ಕಾಯಾಗ್ಲಿಕ್ಕೆ ಬಿಡ್ತಿಲ್ಲ ನಾವು. ಅಂಥದ್ದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದವರು. ಅದಕ್ಕಾಗಿ ನಮ್ಮ ಮನಸ್ಸೇನಿತ್ತಲ್ಲ ಅದು ಮೈದಾನವಾಗಿತ್ತು, ಮನಸ್ಸು ಓಪನ್ ಇತ್ತು, ಯಾವ ಟೆನ್ಷನ್ನು ಇರಲಿಲ್ಲ. ಆದ್ರೆ ಇವತ್ತಿನ ಮಕ್ಕಳಿಗೆ ಏನಾಗಿದೆ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟು ಇದೆ, ಬೆಳವಣಿಗೆಯ ಸಮಸ್ಯೆ, ಮುಖ್ಯವಾಗಿ ಈ ಸಮಸ್ಯೆ ಅದು ಇಲ್ಲಿಗೆ ದಾಟುತ್ತದೆ. ಆ ಉದ್ವೇಗ, ಆವೇಗ, ಟೆನ್ಷನ್ನು ದೊಡ್ಡವ್ರಿಗೆ ಮಾತ್ರ ಟೆನ್ಷನ್ ಅಲ್ಲ, ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಟೆನ್ಷನ್ ಅಲ್ಲ, ಅಥವಾ ನಮ್ಮಂತ ಮಾಧ್ಯಮದಲ್ಲಿ ಇದ್ದವರಿಗೆ ಟೆನ್ಷನ್ ಅಲ್ಲ. ಇವತ್ತು ಟೆನ್ಷನ್ ಅನ್ನೋದು ಗರ್ಭಾವಸ್ಥೆಯಿಂದ ಶುರು ಆಗುತ್ತೆ. ನನ್ನ ಮಗು ಹೇಗೆ ಹುಟ್ಟುತ್ತದೋ, ಗಂಡಾಗತ್ತೋ ಹೆಣ್ಣಾಗತ್ತೋ, ಅವನಿಗೆ ಯಾವ ಶಾಲೆಗೆ ಸೇರಿಸ್ಬೇಕು, ಎಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಬೇಕು, ನಮ್ಮ ಇಕನಾಮಿಕಲ್ ಕಂಡೀಷನ್ ಹೇಗಿದೆ, ನಾವು ಅವನನ್ನು ಹೈಯರ್ ಎಜುಕೇಷನ್ಗೆ ಕಳಿಸೋದಾದ್ರೆ ಏನು ಮಾಡೋದು, ಇವೆಲ್ಲವೂ ಅಲ್ಲಿಂದ ಶುರುವಾಗಿ ಅದೇ ಮಗುವಾಗಿ ಹೊರಗೆ ಬರುತ್ತೆ. ಆಮೇಲೆ ತಗೊಳ್ಳಿ, ಈಗ UKG LKG ಅದರ ಪರಿಣಾಮ ನೋಡ್ಬೇಕು ನೀವು. ನಮ್ಮ ಹಳ್ಳಿಯಲ್ಲಿ ಶುರುವಾಗಿದೆ ಈಗ UKG LKG. ಬೆಳಗ್ಗೆ ಆ ಸಣ್ಣ ಪುಟ್ಟ ಮಗುವಿಗೆ ಒಂದು ಬ್ಯಾಗ್ ಸಿಕ್ಕಾಕಿ ಅವನ ಕೊನೆಗೆ ಗೂನ್ ಬೆನ್ನಾಗಿ ಮುಂದೆ ಅಷ್ಟು ಆಗ್ಲೇ ಬ್ಯಾಗು ಶಾಲೆ ಕಳಿಸೋದು, ಅವ್ರಿಗೆ ಹೋಮ್ವರ್ಕ್ ಬೇರೆ. ಏನ್ ಹೇಳ್ತೀರಿ? ಪ್ರಣವ್ ತೇಜ್ಪಾಲನ ಈ ದುರಂತದ ಸಾವು ಹೆತ್ತವರ ಆತ್ಮಾವಲೋಕನಕ್ಕೆ ಕಾರಣ ಆಗುತ್ತೆ. ಶಿಕ್ಷಕಿ ಮಾಡಿದ್ದು ತಪ್ಪು, ಈಗ ಅವರಿಗೆ ತಕ್ಕ ಶಿಕ್ಷೆ ಆಗತ್ತೆ. ಕಾನೂನು ತನ್ನದೇ ಆದಂಥ ಪರಿಕ್ರಮವನ್ನು ಆರಂಭಿಸಿದೆ, ಅದೆಲ್ಲವೂ ಸತ್ಯ. ಆದರೆ ಶಿಕ್ಷಕರು ಕೂಡ ಆ ಮಟ್ಟಕ್ಕೆ ಯಾಕೆ ಹೋಗ್ತಾರೆ? ಅವರ ಕ್ಲಾಸಿನ ರಿಸಲ್ಟು, ಅವ್ರಿಗೆ ಆ ಟೆನ್ಷನ್ನು, ಪ್ರತಿ ಒಂದು ಕಡೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಅದಕ್ಕಾಗಿ ನೋಡಿ, ಟೆನ್ಷನ್ ಅನ್ನ ರಿಲೀಫ್ ಮಾಡುವ ಎಂತೆಂಥ ಸೆಂಟರ್ಗಳು, ಎಂತೆಂಥ ಔಷಧಾಲಯಗಳು, ಎಂತೆಂಥ ಚಿಕಿತ್ಸಾಲಯಗಳು ಎಷ್ಟು ಹುಟ್ಕೊಂಡಿದ್ದಾವೆ. ಆದರೆ ಟೆನ್ಷನ್ ಹುಟ್ಟು ಹಾಕಿದವರು ಯಾರು? ನಾವೇ. ಅದರ ಪರಿಹಾರಕ್ಕೆ ಪರಿತಪಿಸುವವರು ಯಾರು? ನಾವೇ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಿಯಾನು, ಅವನು ಹುಲ್ಲು ಮೇಯಿಸಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ಮಗುವಿಗೆ ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಒಂದು ಧ್ಯೇಯ, ಧೋರಣೆ, ಭವಿಷ್ಯ ಇದೆ ಅಂತ ನಮ್ಮ ಜಗತ್ತು, ನಮ್ಮ ಪೂರ್ವಿಕರು, ನಮ್ಮ ಚಿಂತನೆ, ನಮ್ಮ ಸಂಸ್ಕೃತಿ ನಂಬಿತ್ತು. ನಾನೇ ಅದಕ್ಕೆ ಪರಮ ಸಾಕ್ಷಿ ರೀ. PUC ವರೆಗೆ ನಮಗೆ ಚಪ್ಪಲಿ ಇಲ್ಲ, PUC ವರೆಗೂ ಯಾರೋ ಕೊಟ್ಟ ಬಟ್ಟೆ, ಹೊಟ್ಟೆಗೆ ಹಿಟ್ಟಿಲ್ಲ, ಅನ್ನವೂ ಇಲ್ಲ, ಭೂತವೂ ಇಲ್ಲ, ಭವಿಷ್ಯವೂ ಇಲ್ಲ, ದುಡ್ಡಂತೂ ಮೊದಲೇ ಇಲ್ಲ. ಬದುಕಲಿಲ್ವೇ ನಾವು? ಎಲ್ಲೆಲ್ಲಿಯೋ ಯಾವ್ಯಾವುದೋ ಮೆಟ್ಟಿಲುಗಳನ್ನ ಹತ್ತಿ ಇಳಿದು ಬಂದು ನಮ್ಮದೇ ಬದುಕನ್ನ ಕಟ್ಕೊಂಡಿಲ್ಲಿವೆ ನಾವು. ಇಂಥ ಪರಿಸ್ಥಿತಿಯಲ್ಲಿ ಹಳ್ಳಿಯಿಂದ ಬಂದೆ ನಾನು. ತರಂಗದಲ್ಲಿ 29 ವರ್ಷ ಅನಭಿಷಿಕ್ತವಾಗಿ ಬೆಳೆದೆ. ನನ್ನ ಕಣ್ಣೆದುರು, ನಾನು ಪತ್ರಿಕೋದ್ಯಮವನ್ನ ವಿದ್ಯುಕ್ತವಾಗಿ ಸರ್ಟಿಫಿಕೇಟ್ನ ದೃಷ್ಟಿಯಿಂದ ಓದ್ದವನಲ್ಲ, ಆದರೆ ನನ್ನ ಕಣ್ಣೆದುರೇ 4-5 ಗೋಲ್ಡ್ ಮೆಡಲ್ ತೆಗೆದುಕೊಂಡಂತ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಸಬ್ ಎಡಿಟರ್ ಆಗಿ ನನ್ನ ಅಂಡರಲ್ಲೇ ಬಂದು 6 ತಿಂಗಳು ಅವರಿಗೆ ಕೆಲಸ ಮಾಡಿ ಈ ಪತ್ರಿಕೋದ್ಯಮದಲ್ಲಿ ಒಂದು ವೃತ್ತಿಪರತೆಯನ್ನ
ಮತ್ತು ಆ ಪತ್ರಿಕೋದ್ಯಮ ನಿರೀಕ್ಷಿಸುವ ಸ್ಪರ್ಧಾತ್ಮಕವಾದಂತ ರೀತಿಯಲ್ಲಿ ಬೆಳಿಲಿಕ್ಕಾಗದೇನೆ ವಾಪಸ್ ಹೋದ್ರು. ಪ್ರತಿಭೆ ಇನ್ಬಿಲ್ಟ್. ಅದಕ್ಕೆ ಈ ಶಿಕ್ಷಣ ಮತ್ತು ಈ ಸರ್ಟಿಫಿಕೇಟ್ ಕೋರ್ಸ್ಗಳು ಇತ್ಯಾದಿಗಳು ವೃತ್ತಿಪರ ಕೋರ್ಸ್ಗಳೆಲ್ಲ ಒಂದು ಶೇಪ್ ಅನ್ನ ಕೊಡಬಹುದು, ಅಕಾಡೆಮಿಕ್ ಆದ ಶಿಸ್ತನ್ನ ಕೊಡಬಹುದು. ಆದ್ರೆ ಯಾರನ್ನು ನೀವು ಒತ್ತಿ ಮರ ಹತ್ತಿಸ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಮರ ಹತ್ತೋದು ಗೊತ್ತಿರಬೇಕು, ಅವನು ಪ್ರಯತ್ನ ಮಾಡಬೇಕು. ಮಕ್ಕಳನ್ನ ನಾವು ಬೆಂಕಿಯ ಮೇಲೆ ಕೂಡಿಸಿದ್ದೇವೆ, ಅಡಿಯಲ್ಲೂ ಬಿಸಿ ಮೇಲೂ ಬಿಸಿ. ಈ ಮಾರ್ಕ್ ಎಂಬ ಭೂತ ಅಲ್ಲಿ ಶಿಕ್ಷಕಿ ಇವತ್ತು ಭೌತಿಕವಾಗಿ ಹೊಡೆದಿದ್ದಾರೆ, ಆ ಮೂಲಕ ಅವ್ರು ಸತ್ತಿದ್ದಾನೆ ಹುಡುಗ, ಆದ್ರಿಂದ ಅವ್ರು ಕೊಲೆ ಪಾತಕಿ. ಆದ್ರೆ ಕೊಲೆಯಾದ ಕಾರಣ, ಕೊಲೆಗೆ ಆ ಒಂದು ಹೇತುವಾದಂತ ಕಾರಣ ಅದು ನಮ್ಮ ಪರಿಸರ, ನಮ್ಮ ಹೆತ್ತವರು, ನಮ್ಮ ಸಮಾಜ, ನಮ್ಮ ಇವತ್ತಿನ ಧಾವಂತ, ಇವತ್ತಿನ ಮಾರ್ಕ್ ಓರಿಯೆಂಟೆಡ್ ಶಿಕ್ಷಣ. ದಯವಿಟ್ಟು ಹೆತ್ತವರೇ ಗಮನಿಸಿ, ನಾವು ಮಕ್ಕಳನ್ನ ನಿರ್ವೀರ್ಯರನ್ನಾಗಿಸ್ತಾ ಇದ್ದೇವೆ, ಆತ್ಮವಿಹೀನವಾಗಿ ಬೆಳೆಸ್ತಾ ಇದ್ದೇವೆ. ಒಂದು ಪ್ರಬುದ್ಧವಾಗಿ, ಒಂದು ವೀರ್ಯಶೀಲರಾಗಿ, ಒಂದು ಗಟ್ಟಿಗರಾಗಿ ಅವರಿಗೆ ಕಣ್ಣೆದುರು ಬರುವ ಯಾವ ಸವಾಲುಗಳನ್ನು ಅವರು ಸಮರ್ಥವಾಗಿ ಎದುರಿಸಲಿಕ್ಕೆ ಆಗದೇ ಇದ್ದಂತ ಪುಕ್ಕುಲುಗಳನ್ನ, ಭಯಗ್ರಸ್ತರನ್ನ ನಾವು ಬೆಳೆಸ್ತಾ ಇದ್ದೇವೆ. ಅವರನ್ನ ಅವರ ಕ್ಷೇತ್ರದಲ್ಲಿ ಬಿಡದೇನೆ ನಮ್ಮ ಆಯ್ಕೆಯ ಕ್ಷೇತ್ರದಲ್ಲಿ ಅವರನ್ನ ನಾವು ಓಡ್ಲಿಕ್ಕೆ ಬಿಟ್ಟಿದ್ದೇವೆ. ಇದರ ಪರಿಣಾಮ ಇದು. ಕಾನೂನು ಬೇರೆ, ಶಿಕ್ಷಣ ವ್ಯವಸ್ಥೆ ಬೇರೆ. ಇವತ್ತು ಶಿಕ್ಷಕರು ಶಿಕ್ಷೆ ಇಲ್ಲದೇನೆ ಎಲ್ಲಿ ಶಾಲೆ ನಡೆಸಿದ್ದೆ ಅದು ಉದಾಹರಣೆ ಇದ್ರೆ ಕೊಟ್ಬಿಡಿ ನೋಡೋಣ. ಶಿಕ್ಷಣದ ಹಿಂದೆ ಶಿಕ್ಷೆಯೂ ಇದೆ, ಇರಬೇಕು. ಆದ್ರೆ ಈ ಮಟ್ಟಕ್ಕಲ್ಲ. ಒಂದು ಮಗುವಿಗೆ ಈ ರೀತಿ ದನ ಬಡದಂಗೆ ಬಡುವುದಿದೆಯಲ್ಲ, ಅದು ಶಿಕ್ಷೆ ಅಲ್ಲ. ಅದು ಆ ಹೆಣ್ಣುಮಗಳು, ಆ ಶಿಕ್ಷಕಿಯ ಟೆನ್ಷನ್ನಿನ ದಾರುಣವಾದಂತ ಪ್ರಯೋಗ. ಅದಕ್ಕೆ ಈ ಮಗು ಬಲಿಯಾಗಿದೆ. ಟೆನ್ಷನ್ ಅನ್ನೋದು ಸಾರ್ವತ್ರೀಕರಣಗೊಂಡಿದೆ ಇವತ್ತು. ನೆಲೆಗಳು ಮಾತ್ರ ಬೇರೆ, ಮುಖಗಳು ಮಾತ್ರ ಬೇರೆ. ಟೆನ್ಷನ್. ಹಾಗಾಗಿ ಪ್ರಣವ್ ತೇಜ್ಪಾಲನ ಈ ದಾರುಣ ಮರಣ, ಅವರ ತಂದೆ ತಾಯಿ ಅದನ್ನು ಹೇಗೆ ಸ್ವೀಕರಿಸ್ತಾರೋ, ಮಗು ಶಾಲೆಗೆ ಹೋದದ್ದು ವಾಪಸ್ ಹೆಣವಾಗಿ ಬರುತ್ತೆ ಅಂತಂದ್ರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಮನುಷ್ಯರಾದವರ ಹತ್ರ ಸಾಧ್ಯವೇ ಇಲ್ಲ, ಅಂತ ದಾರುಣತೆ. ಆದರೆ ಇದೆಲ್ಲದಕ್ಕೂ ನಾವು ಕಾರಣರಾಗಿದ್ದು. ಹಾಗಾಗಿ ಇಂಥ ಒಂದು ಘಟನೆಯನ್ನು ನಿಮ್ಮೆದುರು ಚಿತ್ರಿಸಿದ್ದು, ನಿಮ್ಮೆದುರು ಹಂಚಿಕೊಂಡಿದ್ದು, ನಿಮ್ಮೊಟ್ಟಿಗೆ ಸಂವಾದಕ್ಕೆ ಒಡ್ಡಿದ್ದು ಕಾರಣ ಏನು ಅಂತಂದರೆ, ನಾವೆಲ್ಲರೂ ಈ ಪ್ರಣವನ ಸಾವಿಗೆ ಕಾರಣರಾಗಿದ್ದೇವೆ. ಅಂಥ ಸಮಾಜದ ರಚನೆಗೆ ನಾವು ಕಾರಣರಾಗಿದ್ದೇವೆ. ನಾವು ಅದರಿಂದ ಹೊರಗೆ ಬರುವುದನ್ನು ಕಲ್ತ್ಕೋಬೇಕು. ನಮ್ಮಲ್ಲಿ ಗೋಡೆ ಗಟ್ಟಿಯಾಗಿದ್ದರೆ ಚಿತ್ರವನ್ನು ಮತ್ತೆ ಮತ್ತೆ ಬಿಡಿಸ್ಬೋದು. ಗೋಡೆಯೇ ಕುಸಿದು ಬಿದ್ದರೆ ಎಲ್ಲಿ ಚಿತ್ರವನ್ನು ಬಿಡಿಸೋಣ ಹೇಳಿ? ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು ಇದನ್ನು. ಮಗು ಬಲಿಷ್ಠವಾಗಿದ್ದರೆ, ಗಟ್ಟಿಯಾಗಿದ್ದರೆ, ಆರೋಗ್ಯಪೂರ್ಣವಾಗಿದ್ದರೆ ಆ ಮಗು ಇಡೀ ವಿಶ್ವವನ್ನೇ ಜಯಿಸ್ಬೋದ್ರಿ. ಆದರೆ ಆ ಮಗುವನ್ನೇ ಭ್ರೂಣಾವಸ್ಥೆಯಿಂದ ಅವನ ಮೇಲೆ ಹೇರಬಾರದ ಟೆನ್ಷನ್ನನ್ನು ಹೇರಿ, ಕೊಡಬಾರದ ಹಿಂಸೆಯನ್ನು ಕೊಟ್ಟು, 11 ಗಂಟೆ 10 ಗಂಟೆವರೆಗೆ ಹೋಮ್ವರ್ಕು, ಬೆಳಗ್ಗೆ ಮತ್ತು 4:30 5 ಗಂಟೆಗೆ ಎಬ್ಸು, ಈ ಬೆಳಗ್ಗಿನ ಶಾಲೆಯ ಪೂರ್ವದಲ್ಲಿ ಒಂದಿಷ್ಟು ಏನೋ ಇಟ್ಕೊಳ್ಳೋದು, ಸಂಗೀತಕ್ಕೂ ಹೋಗ್ಬೇಕು, ಇದು ಯೋಗಕ್ಕೂ ಹೋಗ್ಬೇಕು, ಕ್ರಿಕೆಟ್ಗೂ ಹೋಗಬೇಕು, ಸ್ವಿಮ್ಮಿಂಗೂ ಹೋಗಬೇಕು, ಆಮೇಲೆ ಶಾಲೆಗೆ ಓಡಬೇಕು, ತಿನ್ನೋದು ಆ ರಿಕ್ಷಾದಲ್ಲೋ ಇದರಲ್ಲೋ ತಿನ್ನಿಸೋದು, ಹೀಗೆ ಒತ್ತಿ ಅದು ಇಲ್ಲಿ ಚೆಲ್ತಾ ಇರ್ತದೆ. ಅವನು ಏನು ತಿಂತಾ ಇದ್ದಾನೆ ಅಂತ ಅವನಿಗೂ ಗೊತ್ತಿಲ್ಲ. ಕಸ ತಿಂತಾ ಇದ್ದಾನೋ, ಮೊಸರು ತಿಂತಾ ಇದ್ದಾನೋ, ಚಿತ್ರಾನ್ನ ತಿಂತಾ ಇದ್ದಾನೋ, ಅವನಿಗೆ ಗೊತ್ತಿಲ್ಲ. ಓಟ ಓಟ ಓಟ, ಓಡು 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 ಓಡು. ಮರಳಿ ಬಾರದ ಲೋಕಕ್ಕೆ ಬಹಳ ವೇಗವಾಗಿ ಓಡಿ ಹೋಗ್ಬಿಟ್ಟ ಪ್ರಣವ್. ಇಟ್ ಈಸ್ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅಷ್ಟೇ ಅಲ್ಲ, ದಾರುಣವಾದ ದುರಂತ. ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ, ಪ್ರತಿಕ್ರಿಯಿಸಿ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ತೆ.